ಮಹೇಶ್ ಅವರು ರೆಡಿ ಇದ್ದಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಹೇಶ್ ಜಿ ನಮಸ್ತೆ. ಮಹೇಶ್ ಅವರೇ ನಮಸ್ತೆ, ಕೇಳಿಸ್ತಾ ಇದೆಯಾ? ನಮಸ್ತೆ. ಎಲ್ಲಿದ್ದೀರಿ ಸದ್ಯ? ಎಲ್ಲಿದ್ದೀರಿ ಸದ್ಯ? ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಮೊದಲು ಅದ್ರ ಬಗ್ಗೆ ನೀವು ಹುಷಾರಾಗಿದ್ದೀರಾ? ನಿಮ್ಮ ಕುಟುಂಬ ಅಥವಾ ಯಾರ್ಯಾರ ಜೊತೆಲಿದ್ದೀರಿ? ಎಲ್ಲರೂ ಸೇಫ್ ಆಗಿದ್ದೀರಿ ಅಂತ ಭಾವಿಸ್ತೀನಿ. ಹುಷಾರಾಗಿದೆ ಮೇಡಮ್. ಈಗ ಅನಂತರ ಅಂತ ಹೋಟೆಲ್, ನಾವಿದ್ದಿದ್ದ ಹೋಟೆಲ್ ಬಂದು ಅವನಿ ಅಂತ. ಅವನಿ ಇಲ್ಲಿ 22ನೇ ಮಾಡಿ ಫ್ಲೋರ್ ಅಲ್ಲಿ ಇದ್ದಿದ್ದು ನಮ್ ರೂಮ್ ಅವನಿ ಅಂತ. ಈಗ ಅದು ಡ್ಯಾಮೇಜ್ ಆಗಿದೆ, ಸುಮಾರು ಗೋಡೆಗಳೆಲ್ಲ ಕ್ರ್ಯಾಕ್ ಬಂದಿದೆ. ರೂಮ್ ಚೆಕ್ ಮಾಡಿದ್ದಾರೆ, ಬಟ್ ನಮ್ಮಲ್ಲಿ ಹೋಗಿ ಇರೋದಕ್ಕೆ ಹೆದರಿಕೆ ಆಗ್ತಾ ಇದೆ. ನಾವು ಬೇರೆ ರೂಮ್ ಮಾಡ್ಕೊಡಿ, ನಮ್ಗೆ ಬೇರೆ ಆ ಹೋಟೆಲ್ ಇರಕ್ಕಾಗಲ್ಲ, ರೂಮಲ್ಲಿ ಇರಕ್ಕಾಗಲ್ಲ ಅಂತ ಕೇಳ್ಕೊತಾ ಇದ್ದೆ. ಸೊ ಈಗ ಅದ್ ಎದುರುಗಡೆ ಒಂದು 50 ಮೀಟರ್ ದೂರದಲ್ಲೇನೆ ಅನಂತರ ಅಂತ ಒಂದು ರೂಮ್ ಇದೆ. ಸೊ ಅಲ್ಲಿ ಒಂದು ರೂಮ್ ಅರೇಂಜ್ ಮಾಡ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಯಾವಾಗ ಹೋಗಿದ್ದು ಮಹೇಶ್ ಅವರೇ ನೀವು ಅಲ್ಲಿ? ಯಾವಾಗ ಹೋದ್ರಿ? ಎಷ್ಟು ಜನ ಹೋಗಿದ್ದೀರಿ? ಧ್ವನಿ ಕೇಳಿಸ್ತಿದ್ಯಾ? ನೋಡಿ, ಅವ್ರು ಹೇಳ್ತಾ ಇದ್ರು 22ನೇ ಫ್ಲೋರ್ ಅಲ್ಲಿ ಇದ್ದಂತಹ ಒಂದು ಹೋಟೆಲ್ನಲ್ಲಿ, ಅವನಿ ಅನ್ನುವಂಥ ಒಂದು ಹೋಟೆಲ್ನಲ್ಲಿ ಉಳ್ಕೊಂಡಿದ್ವಿ 22ನೇ ಫ್ಲೋರ್ ಅಲ್ಲಿ. ಸೊ ಬಹಳಷ್ಟು ಗೋಡೆಗಳೆಲ್ಲವೂ ಕೂಡ ಕ್ರ್ಯಾಕ್ ಬಿಟ್ಟಿವೆ, ನಮ್ಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಭಯ ಆಗ್ತಾ ಇದೆ. ಸೊ ನಾವು ಬೇರೆ ಹೋಟ್ಲಲ್ಲಿ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದ್ವಿ. ಈಗ ಅನಂತರ ಅಂತ ಇನ್ನೊಂದು ಹೋಟ್ಲ್ ಇದೆ, ಅಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಅಷ್ಟೊತ್ತಿಗೆ ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಆಯಿತು ಅಂತ ಅನ್ಸುತ್ತೆ. ಮತ್ತೊಮ್ಮೆ ನಾವು ಅವರನ್ನು ಸಂಪರ್ಕಕ್ಕೆ ತೆಗೆದುಕೊಳ್ತೀವಿ. ಯಾವಾಗ ಹೋದ್ರು, ಏನು ಕಥೆ, ಅವ್ರು ಕಂಡಂಗೆ ಯಾವ ರೀತಿ ಇತ್ತು ಈ ಕಂಪನಿದ ತೀವ್ರತೆ, ಈ ದೃಶ್ಯಗಳ ತೀವ್ರತೆ, ಇದೆಲ್ಲವನ್ನ ಕೂಡ ಅವ್ರ ಹತ್ರ ಮಾತನಾಡ್ತಾ ಹೋಗೋಣ. ನೋಡಿ, ಮ್ಯಾನ್ಮಾರ್ನಲ್ಲಿರುವಂತಹ ಭಾರತೀಯರಿಗಾಗಿ ಅಲ್ಲಿರುವಂತಹ ಭಾರತೀಯ ದೂತಾವಾಸ ಅಂದ್ರೆ ಇಂಡಿಯನ್ ಎಂಬಸಿ ಸಹಾಯವಾಣಿಯನ್ನು ಆರಂಭಿಸಿದೆ. ನಾನು ಅದರ ನಂಬರನ್ನು ಹೇಳ್ಬಿಡ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. +666188192118 ಈ ಸಂಖ್ಯೆಗೆ ಸಂಪರ್ಕ ಮಾಡಬಹುದು. ಎಸ್, ಮಹೇಶ್ ಅವರು ಜಾಯ್ನ್ ಆಗಿದ್ದಾರೆ. ಮಹೇಶ್ ಅವರೇ, ನೀವು ಯಾವಾಗ ಹೋದ್ರಿ? ಎಷ್ಟು ಜನ ಹೋಗಿದ್ದೀರಿ? ಏನ್ ಕಥೆ? ಮೇಡಮ್, ಬೆಳಗ್ಗೆ ಬಂದಿದ್ದು ನಾವು ಕರ್ನಾಟಕದಿಂದ ಒಂದು 30 ಜನ ಬಂದಿದ್ದೀವಿ. 30 ಜನ ಬೆಳಗ್ಗೆ ಒಂದು 6 ಗಂಟೆ 4 ಗಂಟೆಗೆ ತಲುಪಿದೀವಿ ಮೇಡಮ್ ಇಲ್ಲಿ ಬ್ಯಾಂಕಾಕ್ಗೆ. ಸೊ ಇಲ್ಲಿ ಈಗೆಲ್ಲ ಏನಂದ್ರೆ 2 ಹೋಟ್ಲಲ್ಲಿ ಉಳ್ಕೊಂಡಿದ್ದಾರೆ. ಸುಮಾರು ಎಲ್ಲ ಭಾರತಾದ್ಯಂತ ಎಲ್ಲಾ ಕಡೆಯಿಂದ ಬಂದಿದ್ದಾರೆ ಎಲ್ಲ ಹುಡುಗರುಗಳು ಮೀಟಿಂಗ್ಗೋಸ್ಕರ. ಸೊ ಇಲ್ಲಿ ನಮ್ಮ ಹೋಟೆಲ್ ಅಲ್ಲಿ ಏನಾಗಿದೆ, ಇದು 26 ಮಹಡಿ ಇದೆ. 26 ಮಾಡಿಲಿ ನಮ್ಗೆ 22ನೇ ಮಾಡಿಲಿ ರೂಮ್ ಇದ್ದಿತ್ತು ನಮ್ದು. ಸೊ ಅದು ಇಂಪ್ಯಾಕ್ಟ್ ಜಾಸ್ತಿ ಆಗಿದೆ. ಅದು 26ನೇ ಮಾಡಿಲಿ ನಮ್ದು ಸ್ವಿಮ್ಮಿಂಗ್ ಪೂಲ್ ಇತ್ತು. ಅಲ್ಲೂ ಕೂಡ ಮಧ್ಯಾಹ್ನ ಭೂಕಂಪ ಏನ್ ನಡೀತು ಅವಾಗ ನಮ್ಮ ಫ್ರೆಂಡ್ಸ್ ಗಳು ಕೂಡ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ರು ಅಷ್ಟೇ. ಸೊ ಸ್ವಿಮ್ಮಿಂಗ್ ಪೂಲ್ ಇಂದ ನೀರು ರೋಡ್ ಬಂದು ಬಿದ್ದಿದೆ. ಅಂದ್ರೆ ಆ ಮಟ್ಟಿಗೆ ಬಿಲ್ಡಿಂಗ್ ಅಲ್ಲಾಡಿದೆ ಅವತ್ತು ಮಧ್ಯಾಹ್ನ. ಒಂದು ಅದ್ರ ತೀವ್ರತೆ ತುಂಬಾನೇ ಇತ್ತು. ಸೊ ಬೆಳಗ್ಗೆ ಹೋಗಿ ರೀಚ್ ಆದ್ರಿ ಅಂತ ಹೇಳಿದ್ರಿ. ಹೋಗಿ ರೀಚ್ ಆದ ತಕ್ಷಣ ಈ ರೀತಿಯಾದಂತ ಒಂದು ಘಟನೆ, ಆ ಕ್ಷಣ ಹೇಗ್ ಅನ್ನಿಸ್ತು? ಆ ಕ್ಷಣದ ಒಂದು ಇದ್ರ ಅಂದ್ರೆ ಆ ಫೀಲ್ ಇರುತ್ತಲ್ಲ, ಈ ರೀತಿಯಾಗಿ ಆಗೋಗಿದೆ, ವಾಪಸ್ ಬರ್ಬೇಕು ಅಂದ್ರೆ ಈಗ ಫ್ಲೈಟ್ ಕೂಡ ಇಲ್ಲ. ಸೊ ಪರಿಸ್ಥಿತಿ ಹೇಗಿದೆ ಅಲ್ಲಿ? ನಮ್ಗೆ ಇದು ಮೊದಲನೇ ಬಾರಿ ನಮ್ಗೆ ಇದೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು. ಭೂಕಂಪ ಅಂದ್ರೆ ಈ ತರ ಯಾವ ತರ ಇರುತ್ತೆ ಅಂತ ನಾವು ಟಿವಿಲಿ ಮಾತ್ರ ನೋಡಿದ್ದು. ಸೊ ಇದು ನಮಗೆ ಆದಾಗ ನಮ್ಗೆ ಒಂದು ಕ್ಷಣ ನಮ್ಗೆ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ನಾನು ಮೇ ಬಿ ನಾವು ರಾತ್ರಿ ನಿದ್ದೆ ಮಾಡಿಲ್ಲ, ಜರ್ನಿ ಮಾಡಿದೀವಿ, ಹಂಗಾಗಿ ತಲೆ ಸುತ್ತ ಬರ್ತಾ ಇದೆಯಾ ಅಥವಾ ಏನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಆ ತರ ಆಗ್ತಾ ಇತ್ತು, ಒಂಥರ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇದ್ವಿ. ಸೊ ಆಮೇಲೆ ನಮ್ಗೆ ಕನ್ಫರ್ಮ್ ಆಯ್ತು, ಯಾಕೆಂದ್ರೆ ಅದು ಆ ಭೂಕಂಪ ಏನಿತ್ತು ಅದು 1.5-2 ನಿಮಿಷ ತನಕ ಪ್ರೊಲಾಂಗ್ ಆಗಿತ್ತು, ಕಂಟಿನ್ಯೂಸ್ ಇತ್ತು. ಸೊ ಅವಾಗ ನಮ್ಗೆ ಕನ್ಫರ್ಮ್ ಆಗಿ ಇಲ್ಲ ಇದು ಭೂಕಂಪನೇ ಆಗಿದೆ ಅಂತ ಎದ್ದಿ ನಾವು ರೂಮಿಂದ ಎದ್ದಿ ಮೊಬೈಲ್ ಇಟ್ಕೊಂಡು ಓಡಕ್ ಶುರು ಮಾಡಿದ್ವಿ. ಸೊ ನೀವ್ ಎಲ್ರು ಹೋಟೆಲ್ ಇಂದ ಇಮಿಡಿಯೇಟ್ ಆಗಿ ಹೊರಗಡೆ ಬಂದ್ಬಿಟ್ರಿ? ಎಲ್ಲ ಇಮಿಡಿಯೇಟ್ ಆಗಿ ಹೊರಗಡೆ. ಓಕೆ. ಅಲ್ಲಿ ಬೇರೆ ಅಂದ್ರೆ ನೀವಿರುವಂತ ಎಷ್ಟು ದೂರದಿಂದ, ಅಂದ್ರೆ ಎಷ್ಟು ದೂರದಲ್ಲಿ ಈ ತರ ಕಂಪನದ ಅನುಭವ? ನೀವಿರೋ ಹೋಟ್ಲಲ್ಲೂ ಆಗಿದೆ, ಇನ್ನು ಯಾವ್ಯಾವ ಭಾಗದಲ್ಲಿ ಈ ರೀತಿ ಆಗಿದೆ? ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಅಲ್ಲಿನ ಸರ್ಕಾರ ಏನ್ ಹೇಳ್ತಾರೆ? ಇಲ್ಲ, ಇಮಿಡಿಯೇಟ್ಲಿ ಇದೊಂದು ಎಮರ್ಜೆನ್ಸಿ ಸಿಚುವೇಶನ್ ತರ ಅವರು ಡಿಕ್ಲೇರ್ ಮಾಡಿದ್ದಾರೆ. ಇಲ್ಲಿ ವಿಮಾನ ನಿಲ್ದಾಣ, ಏರ್ಪೋರ್ಟ್ ಕ್ಲೋಸ್ ಆಗಿದೆ, ಒಂಥರ ತುರ್ತು ಪರಿಸ್ಥಿತಿ. ಏನ್ ಬೇಕು ಅದ್ ಮಾತ್ರ ನೆಸೆಸಿಟಿ, ಅದೆಲ್ಲ ಓಪನ್ ಇದೆ. ಟ್ರಾವೆಲಿಂಗ್ ಎಲ್ಲ ಜನ ಎಲ್ಲ ಮಾಡ್ತಾ ಇದಾರೆ, ಓಡಾಡ್ತಾ ಇದಾರೆ. ಈಗ ಸ್ವಲ್ಪ ಸಂಜೆ ಮೇಲೆಗೆ ಸ್ವಲ್ಪ ಎಲ್ಲ ಒಂದು ವಾತಾವರಣ ತಿಳಿಗೊಂಡಿದೆ ಅಂತ ಹೇಳ್ಬೋದು. ಈಗ ನಿಮ್ಗೆ ಊಟ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ಅಲ್ಲಿ? ಈಗ ಹೋಟೆಲ್, ಬೇರೆ ಹೋಟೆಲ್ ಅಲ್ಲಿ ಏನೋ ಉಳ್ಕೊಳ್ತೀವಿ ಅಂತ ಹೇಳಿದ್ರಿ. ಹೌದೌದು, ಇಲ್ಲಿ ಎದುರುಗಡೆ ಒಂದು ಹೋಟೆಲ್ ಅಲ್ಲಿ ಅನಂತರ ಅಂತ, ಇನ್ನು ನಮ್ಮ
ಫ್ರೆಂಡ್ಸ್ ಗಳು ಕೆಲವು ಉಳ್ಕೊಂಡಿದ್ರು. ಸೊ ಇಲ್ಲಿ ನಮ್ಗೆ ಒಂದು 3 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ರು. ಓಕೆ ಊಟದ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಊಟ ಕೊಟ್ಟು, ಕೆಲವರೆಲ್ಲ ಬಟ್ಟೆ ಇರಲಿಲ್ಲ, ಬಟ್ಟೆ ಎಲ್ಲ ಕೊಟ್ಟು ಅವ್ರಿಗೆ ಸ್ಲಿಪ್ಪರ್ಸ್ ಇರ್ಬೋದು, ಎಲ್ಲಾ ತರ ವ್ಯವಸ್ಥೆನ ನಿಜವಲ್ಲೂ ಮಾಡ್ಕೊಟ್ಟಿದ್ದಾರೆ ಇಲ್ಲಿ ಸರ್ಕಾರ, ಇಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು. ಯಾವುದೇ ತರ ಕುಂದುಕೊರತೆ ಆಗದಿರಂಗೆ ಅವ್ರು ನಮ್ಮನ್ನ ನೋಡ್ಕೊಂಡಿದ್ದಾರೆ. ಓಕೆ ಹಂಗಾಗಿ ನಾವು ಸ್ವಲ್ಪ ಧೈರ್ಯವಾಗಿದ್ದೀವಿ. ಯಾಕೆಂದ್ರೆ ನಾವು ದೃಶ್ಯಗಳಲ್ಲಿ ನೋಡುವಾಗ ಅಷ್ಟೊಂದು ದೊಡ್ಡ ದೊಡ್ಡ ಕಟ್ಟಡಗಳು ಉರುಳಿ ಬೀಳ್ತಾ ಇರೋದನ್ನ ಇಲ್ಲಿಂದ ನೋಡಿದ್ರು ಕೂಡ ಭಯ ಆಗತ್ತೆ. ಸೊ ನೀವು ಅದನ್ನ ಅಲ್ಲೇ ಇದ್ದು ವಿಟ್ನೆಸ್ ಮಾಡಿದಿರಿ. ನಾವು ಮೆಟ್ಲು ಇಳಿಬೇಕಾದ್ರೆ ನಮ್ಮ ಮೇಲೆ ತರಾನೇ ಮೈಂಡ್ ಅಲ್ಲಿ ಇತ್ತು, ಹೇಗೆ ಇಳಿಯೋದು ಅಂತ. ಇಳಿಯಕ್ಕೂ ಕಾಲೆಲ್ಲ ನಡುತ್ತಾ ಇತ್ತು ನಮ್ಗೆ. ಯಾವ ತರ ಇಳಿದಿದೀವಿ ನಿಜವಲ್ಲ ಗೊತ್ತಿಲ್ಲ ನಮ್ಗೆ. ಅಷ್ಟು ಒಂಥರ ಮೈಂಡ್ ತುಂಬಾ ಬ್ಲಾಕ್ ಆಗಿತ್ತು. ಹೇಗೆ ಇಳಿಯೋದು, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ನಿಜವಲ್ಲ ದೇವ್ರ ದಯೆಯಿಂದ ಯಾವುದೇ ತರ ತೊಂದರೆ ಇಲ್ಲದೆ ನಾವು ಆ 22 ಮಾಡಿ ಇಳ್ಕೊಂಡು ನಾವು ಕೆಳಗಡೆ ಸೇಫ್ಟಿಯಾಗಿ ಬಂದಿದೀವಿ ಅಂದ್ರೆ ನಿಜವಲ್ಲೂ ಭಗವಂತನಿಗೆ ನಾವು ಚಿರುಣಿ ಆಗಿರ್ತೀವಿ ಮೇಡಮ್. ಈಗ ನೀವು 30 ಜನನು ಒಟ್ಟಿಗೆ ಇದ್ದೀರಾ ಮಹೇಶ್ ಅವರೇ? 30 ಜನನು ಸೇಫ್ ಆಗಿದ್ದೀರಾ ಮೇಡಮ್? ಎಲ್ಲ ಸೇಫ್ ಆಗಿದೀವಿ, ಎಲ್ಲ ಆ ಕಡೆ ಈ ಕಡೆ ಎಲ್ಲ ಇದಾರೆ. ಈಗ ನಿಮ್ಗೆ ಒಂದು ತೋರಿಸ್ತೀನಿ ಪ್ಲೀಸ್ ನೋಡಿ. ಇಲ್ಲೆಲ್ಲ ಲಗೇಜ್ ಇಟ್ಕೊಂಡು ಎಲ್ಲ ಒಂಥರ ಎಲ್ಲಿ ಹೋಗೋದು, ರೂಮ್ ಹೋಗೋಕ್ಕೂ ಭಯ ಇದೆ. ಎಲ್ಲ ಹಿಂಗ್ ಕೂತಿದ್ದಾರೆ ನೋಡಿ, ಎಲ್ಲ ಇಲ್ಲಿ ಲಾಬಿಲಿ ನಿಂತಿದ್ದಾರೆ. ಸೊ ಆಚೆ ಎಲ್ಲ ನಿಂತಿದ್ದಾರೆ. ಸೊ ಜನಗಳಿಗೆ ಏನ್ ಮಾಡ್ಬೇಕು, ರೂಮ್ ಹೋಗೋದ್ ಸೇಫ್ಟಿ ಇದೆಯೋ ಇಲ್ವೋ, ಮತ್ತೆ ಭೂಕಂಪನ ಆದ್ರೆ ಏನ್ ಮಾಡೋದು, ಈ ತರ ಕನ್ಫ್ಯೂಷನ್ ಅಲ್ಲಿ ಅಲ್ಲಿಂದ ಹೊರಗಡೆ ಬರಕ್ಕೆ ಸಾಧ್ಯ ಇದೆಯಾ ಮಹೇಶ್ ಅವರೇ? ಅಲ್ಲಿಂದ ಹೊರಗಡೆ ಬಂದು ಏನಾದ್ರೂ ಸ್ವಲ್ಪ ದೃಶ್ಯಗಳನ್ನ ತೋರಿಸ್ಲಿಕ್ಕೆ ಅವಕಾಶ ಇದೆನಾ, ಸಾಧ್ಯ ಇದೆನಾ? ಮೇಡಮ್ ಇಲ್ಲಿ ಈಗ ನಾವು ಬೇರೆ ಹೋಟೆಲ್, ಎರಡೇ ಇರೋಂತ ಹೋಟೆಲ್ ಬಂದಿರೋದು. ಓಕೆ. ಸೊ ಇಲ್ಲಿ ಏನು ಅಂತ ಡ್ಯಾಮೇಜ್ ಆಗಿಲ್ಲ ಈ ಹೋಟೆಲ್. ಹಂಗಾಗಿ ನಾವು ಈ ಹೋಟ್ಲಿಗೆ ಶಿಫ್ಟ್ ಆಗೋಣ ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಓಕೆ. ಇಲ್ಲೇನು ಡ್ಯಾಮೇಜಸ್ ಇಲ್ಲ ಈ ಹೋಟೆಲ್. ಓಕೆ. ನೀವು ಇಂಡಿಯನ್ ಎಂಬಸಿಯನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸವನ್ನ ಏನಾದ್ರೂ ಮಾಡಿದ್ರಾ, ಹೇಗೆ? ಇಲ್ಲ ಮಾಡ್ತಾ ಇದ್ದೀವಿ ಮೇಡಮ್. ಈಗ ನೀವು ನೋಡಿರ್ಬೋದು, ನರೇಂದ್ರ ಮೋದಿ ಅವರು ಟ್ವಿಟರ್ ಮಾಡಿದ್ದಾರೆ. ಇವನ್ ಕೆಲವು ನ್ಯೂಸ್ ಚಾನಲ್ ಮುಖಾಂತರ ಸಿದ್ದರಾಮಯ್ಯ ಅವರು ಕೂಡ ನಮ್ಮ ಕನ್ನಡಿಗರನ್ನೆಲ್ಲ ಬರ್ತೀವಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಅಂತ ಗೊತ್ತಾಯ್ತು. ಸೊ ನಮ್ ಸರ್ಕಾರ ನಮ್ನೆಲ್ಲ ಜೋಪಾನವಾಗಿ ಏನೇ ತೊಂದರೆ ಇಲ್ಲದೆ, ನಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ನಮ್ಮನ್ನ ಹುಷಾರಾಗಿ ನೋಡ್ಕೊಂತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಇದ್ದೀವಿ. ಓಕೆ ಮಹೇಶ್ ಅವರೇ, ನಿಮ್ಮ ಬೇರೆ ಯಾರಾದ್ರೂ ಸ್ನೇಹಿತರು ಮಾತನಾಡಬಹುದಾ? ಮಾತನಾಡ್ಲಿಕ್ಕೆ ಸಾಧ್ಯ ಇದೆನಾ, ಅವಕಾಶ ಇದೆನಾ? ಒಂದ್ ನಿಮಿಷ ಮೇಡಮ್. ಇಟ್ಸ್ ಓಕೆ. ಉಳಿದಂತೆ ಯಾವ ರೀತಿ ಇದೆ ಪರಿಸ್ಥಿತಿ ಇದೆ ಮಹೇಶ್ ಅವರೇ? ಉಳಿದಂತೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಲ್ಲಿ? ಸಾವು ನೋವುಗಳ ಸಂಖ್ಯೆ, ಅವಶೇಷಗಳ ಅಡಿಯಲ್ಲಿ ಬಹಳಷ್ಟು ಜನ ಸಿಕ್ಕಾಕೊಂಡಿದ್ದಾರೆ. ನಮ್ಮ ಹೋಟೆಲ್ ಅಲ್ಲಿ ಯಾವುದೇ ತರ ಸಾವು ನೋವು ಆಗಿಲ್ಲ, ಎಲ್ಲ ಸೇಫ್ ಆಗಿದ್ದೀವಿ. ಬಿಲ್ಡಿಂಗ್ ಏನು ಬಿದ್ದಿಲ್ಲ, ಎಲ್ಲ ಕಡೆ ಕ್ರಾಕ್ಸ್ ಆಗಿದೆ, ಒಂದು ಡ್ಯಾಮೇಜಸ್ ಆಗಿದೆ ಅನ್ನೋದು ಬಿಟ್ರೆ ಯಾವುದೇ ತರ ತೊಂದರೆನೂ ಆಗಿಲ್ಲ. ನೀವು ಫ್ಯಾಮಿಲಿಗೆ ಸಾವು ನೋವು ಕಂಡಿಲ್ಲ. ನಾವು ಫ್ಯಾಮಿಲಿಯನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ, ಯಾಕಂದ್ರೆ ಅವರು ಕೂಡ ಗಾಬರಿ ಆಗಿರ್ತಾರೆ, ಏನಾಯ್ತೋ ಎತ್ತೋ ಅಂತ ನ್ಯೂಸ್ಗಳಲ್ಲಿ ನೋಡಿ. ಫ್ಯಾಮಿಲಿಗೆ ಕಾಲ್ ಮಾಡಿ ಮಾತನಾಡಿದ್ರ, ಹೇಗೆ? ಹೌದೌದು ಮೇಡಮ್, ಮಾತಾಡಿ ಹೇಳಿದ್ವಿ. ಅವರು ತುಂಬಾ ಗಾಬರಿ ಆಗಿತ್ತು ನ್ಯೂಸ್ ಎಲ್ಲ ನೋಡಿ. ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ತೊಂದರೆ ಆದಾಗ ಇಂಟರ್ನೆಟ್ ಕನೆಕ್ಷನ್ ಇರ್ಲಿಲ್ಲ. ಎಲ್ಲ ಗಾಬರಿ ಆಗಿದ್ರು, ಎಲ್ಲ ಫೋನ್ ಮಾಡ್ತಾ ಇದಾರೆ, ಫ್ರೆಂಡ್ಸ್ ಗಳು ಫೋನ್ ಮಾಡ್ತಾ ಇದಾರೆ. ಆತರ ಒಂಥರ ಪ್ರತಿಷ್ಠಿತ ಪರಿಸ್ಥಿತಿ ಆಗಿತ್ತು. ಎಷ್ಟೊತ್ತಿಗೆ ಇಂಟರ್ನೆಟ್ ಕನೆಕ್ಷನ್ ಮತ್ತೆ ರೀಸ್ಟೋರ್ ಆಗಿದ್ಯಾ ಆವಾಗ? ಅಂದ್ರೆ ಬರೋದು ಹೋಗೋದು ಆತರ ಆಗ್ತಾ ಇತ್ತು ಮೇಡಮ್. ಒಂದು ಅರ್ಧ ಗಂಟೆಯಲ್ಲಿ ಹೆಚ್ಚು ಕಡಿಮೆ ಆಯ್ತು. ಓಕೆ. ಮತ್ತೆ ನಮ್ಮ ಸ್ನೇಹಿತರು ರಾಘವೇಂದ್ರ ಅಂತ ಇದ್ದಾರೆ, ಮಾತಾಡ್ಲಿ ಕೊಡಿ ಪ್ಲೀಸ್. ರಾಘವೇಂದ್ರ ಸರ್ ನಮಸ್ತೆ. ರಾಘವೇಂದ್ರ ಅವರೇ ನಮಸ್ತೆ. ಕೇಳಿಸ್ತಿದ್ಯಾ ಸರ್? ಕೇಳ್ತಾ ಇದೆ ನನ್ನ ಮಾತು? ಎಸ್ ಕೇಳಿಸ್ತಾ ಇದೆ ಸರ್. ಕೇಳ್ತಾ ಇದೆ ಮೇಡಮ್. ಎಸ್, ಕರ್ನಾಟಕದ ಯಾವ ಭಾಗದವರು ಸರ್ ನೀವು? ಬೆಂಗಳೂರವರ ಅಥವಾ ಹೇಗೆ? ಬೆಂಗಳೂರವರೇ ಮೇಡಮ್, ಬೆಂಗಳೂರವರೇ. ಓಕೆ ಸರ್, ಈ ಬೆಳಿಗ್ಗೆ ಹೋಗಿ ರೀಚ್ ಆದ್ವಿ ಅಂತ ಹೇಳ್ತಾ ಇದ್ರು ಮಹೇಶ್ ಅವರು. ಬೆಳಿಗ್ಗೆ ಹೋಗ್ತಿದ್ದಂಗೆ ಇಂಥದ್ದೊಂದು ಘಟನೆ ನಡೆದು ಹೋಗಿದೆ. ಸೊ ಹೇಗ್ ಅನ್ನಿಸ್ತು ಅಲ್ಲಿನ ಪರಿಸ್ಥಿತಿ, ಏನ್ ಹೇಳ್ತೀರಿ? ಇಲ್ಲ ಮೇಡಮ್, ನಾವ್ ಇಲ್ಲಿ ಬಂದ ತಕ್ಷಣ ಐ ಥಿಂಕ್ ಮಧ್ಯಾಹ್ನ ಅಷ್ಟೊತ್ತಿಗೆ ಇದೊಂದು ಘಟನೆ ನಡೆದೋಗಿದೆ. ಯಾರಿಗೂ ಏನ್ ತೊಂದರೆ ಆಗಿಲ್ಲ, ದೇವರಿದ್ರಿಂದ ಯಾರಿಗೂ ಯಾವುದೇ ರೀತಿ ತೊಂದರೆ ಏನ್ ಆಗಿಲ್ಲ. ಬಟ್ ಎದುರುಗಡೆ ಹೋಟೆಲ್ ಅಲ್ಲಿ ಡ್ಯಾಮೇಜ್ ಆಗಿದೆ ತುಂಬಾ. ಸೊ ಅದಕ್ಕೆ ನಮ್ಮ ಸ್ನೇಹಿತರನ್ನೆಲ್ಲಾರನ್ನು ಬೇರೆ ಹೋಟ್ಲಿಗೆ ಇಲ್ಲ ಬೇರೆ ಕಡೆ ಶಿಫ್ಟ್ ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲರೂ ಈಗ ದೇಶದ ನಾನಾ ಕಡೆಯಿಂದ ಬಂದಿದ್ದಾರೆ. ಅವ್ರ ಯಾರಿಗೂ ಸುಮಾರು ಜನಕ್ಕೆ ರೂಮ್ಗಳಿಲ್ಲ, ಸ್ವಲ್ಪ ತೊಂದರೆ ಆಗ್ತಾ ಇದೆ. ಬಟ್
ಹೆಲ್ಪ್ ಮಾಡ್ತಾ ಇದ್ದಾರೆ ಮೇಡಮ್. ಓಕೆ, ಅಲ್ಲಿನ ಸರ್ಕಾರ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಂಡಿದೆ ಸರ್? ಯಾಕಂದ್ರೆ ನೀವು ಹೇಳ್ದಂಗೆ ಅದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಬಹಳಷ್ಟು ಜನ ಪ್ರವಾಸಿಗರು ಕೂಡ ಇರ್ತಾರೆ, ಬೇರೆ ಬೇರೆ ಭಾಗಗಳಿಂದ ಬಂದಿರ್ತಾರೆ. ಎಷ್ಟು ಜನಕ್ಕೆ ಬಟ್ಟೆ ಇರಲ್ಲ ಅಥವಾ ಊಟ ತಿಂಡಿ ವ್ಯವಸ್ಥೆ ಮಾಡ್ಬೇಕಾಗತ್ತೆ, ಬೇಸಿಕ್ ನೀಡ್ಸ್ ನ ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಆಕ್ಚುಲಿ ಹೊರಗೆ ಇಲ್ಲಿ ನಮ್ಮ ಇದಕ್ಕೆ ಹೋಟೆಲ್ ಇದರಿಂದ ಮತ್ತೆ ಇದರಿಂದ ಐ ಥಿಂಕ್ ಎಲ್ಲಾ ಕಡೆಯಿಂದ ಇನ್ಸ್ಟ್ರಕ್ಷನ್ ಅವ್ರಿಗೆ ಹೋಗಿದೆ ಮೇಡಮ್. ಅವ್ರು ಅದೇ ರೀತಿನೇ ನಮಗೆ ಸಹಾಯನೂ ಮಾಡ್ತಾ ಇದ್ದಾರೆ ನಮ್ಗೆ. ಇದಕ್ಕೆ ಹೊರಗಡೆನೂ ಅದೇ ರೀತಿ ಕ್ರಮನೇ ತಗೊಳ್ತಾ ಇದಾರೆ ಅಂತ ನನ್ ಸುದ್ದಿ ಇದೆ. ಒಂದು ಟ್ವೀಟ್ ಅಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಥೈಲ್ಯಾಂಡ್ ಗೌರ್ಮೆಂಟ್ಗೆ ಎಲ್ಲಿರೋ ಎಲ್ಲಾ ನಮ್ಮ ದೇಶದ ವಾಸಿಗಳಿಗೆ ಎಲ್ಲ ಕನ್ನಡಿಗರಿಗಿರ್ಬೋದು ಸಪೋರ್ಟ್ ಮಾಡಿ ಅಂತ ಹೇಳಿ ಸಂದೇಶನೂ ಕಳಿಸಿದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಅದರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಭಾರತ ಸರ್ಕಾರ ನಾವು ಇದರಿಂದ ಐ ಥಿಂಕ್ ಎಲ್ಲರಿಗೂ ಭಾರತ ಸರ್ಕಾರ ಜೊತೆಗೆ ಕರ್ನಾಟಕ ಸರ್ಕಾರವು ಕೂಡ ಅಲ್ಲಿರುವಂತಹ ಕನ್ನಡಿಗರನ್ನ ಕರ್ಸ್ಕೊಳ್ಳೋದಕ್ಕೆ ಅಥವಾ ಅಲ್ಲಿರುವಂತಹ ಭಾರತೀಯರನ್ನ ಕರ್ಸ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನಗಳು ಬೇಕೋ ಅದೆಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂಡ್ ಇಂಡಿಯನ್ ಎಂಬಸಿ ಕೂಡ ಅಲ್ಲಿ ಹೆಲ್ಪ್ ಲೈನ್ ನಂಬರ್ ಅನ್ನ ಓಪನ್ ಮಾಡಿದೆ ಸರ್. ನೀವು ಆ ಹೆಲ್ಪ್ ಲೈನ್ ನಂಬರ್ ಅನ್ನ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ನೋಡಿ, ಅಲ್ಲಿ 30 ಜನ ಒಟ್ಟಿಗೆ ಹೋಗಿದ್ರು. ಇವತ್ತು ಬೆಳಿಗ್ಗೆ ಹೋಗಿ ರೀಚ್ ಆಗಿದ್ದಾರೆ. ಅವರು ಕೂಡ ಅಂದ್ಕೊಂಡಿರ್ಲಿಲ್ಲ. ಯಾರಿಗಾದ್ರೂ ಗೊತ್ತಿರುತ್ತಾ ಇಂಥದ್ದೊಂದು ಘಟನೆ ನಡಿಬಹುದು ಅಂತ? ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿದ್ರೆ ಇವತ್ತು ಮನುಷ್ಯ ಏನೇನೋ ಆಗ್ಬಿಡ್ತಾ ಇದ್ದ. ಸೊ ಹಾಗಾಗಿ 30 ಜನ ಒಟ್ಟಿಗೆ ಹೋಗಿದ್ದಾರೆ, ಒಂದು ಬಿಸ್ನೆಸ್ ಟ್ರಿಪ್ ಅಂತ ಹೇಳಿ. ದೇವರ ದಯೆಯಿಂದ ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ನೋಡಿ, ಇದೆ ಸ್ವಿಮ್ಮಿಂಗ್ ಪೂಲ್ ಇಂದ ನೀರು ಹೊರಗಡೆ ಬೀಳ್ತಾ ಇರುವಂತದ್ದು. ಎಸ್ ರಾಘವೇಂದ್ರ ಅವರೇ, ಅಲ್ಲಿ ಇಂಡಿಯನ್ ಎಂಬಸಿ ಹೆಲ್ಪ್ ಲೈನ್ ಸೆಂಟರ್ ಕೂಡ ಓಪನ್ ಮಾಡಿದೆ. ಹೌದು ಮೇಡಮ್ ಮಾಡಿದ್ದಾರೆ. ಅದರ ಪ್ರಯೋಜನ ಸುಮಾರು ಜನಕ್ಕೆ ನಾವು ಇದನ್ನ ಫಾರ್ವರ್ಡ್ ಮಾಡಿದೀವಿ, ಅವ್ರಿಗೆ ಬೆನಿಫಿಟ್ ಆಗಂಗೂ ವ್ಯವಸ್ಥೆ ಮಾಡಿದೀವಿ ನಾವು. ನಮಗೂ ಅದು ಯೂಸ್ ಆಗ್ತಾ ಇದೆ. ಇಲ್ಲಿ ಒಂದೆರಡು ಬೇಕಾಗಿರೋ ಜಾಗಗಳಲ್ಲಿ ನಮ್ಗೆ ಸ್ನೇಹಿತರಿಗೆ ಸೇರಿ ಅದನ್ನ ನಾವು ಕಳಿಸಿ ಅವರಿಗೆ ಹೆಲ್ಪ್ ಮಾಡಿಸ್ತಾ ಇದ್ದೀವಿ. ಇಲ್ಲಿ ಓವರ್ ಆಲ್ ನಮಗೆ ಯಾವ್ದೇ ತೊಂದರೆನೂ ಆಗ್ತಾ ಇಲ್ಲ ಮೇಡಮ್. ನಿಜವಾಗಿ ಹೇಳ್ಬೇಕಂತಂದ್ರೆ ತೊಂದರೆ ಅಂತೂ ಏನಿಲ್ಲ. ಯಾವ್ದೇ ರೀತಿ ಇಲ್ಲ ಮೇಡಮ್. ಅದು ತುಂಬಾ ಭಯ ಆಗಿರೋ ಕ್ಷಣ ಅದು. ಐ ಥಿಂಕ್ ನಮ್ ಲೈಫ್ ಅಲ್ಲಿ ಮೊದಲನೇ ಬಾರಿ ನಾವು ನೋಡಿರೋದು. ನಾವು ಬೆಂಗಳೂರಾಗಿ ಯಾವತ್ತು ಈ ತರದ ಯಾವ್ದೇ ರೀತಿ ಇದನ್ನು ಅರ್ಥಕ್ವೇಕ್ ಆಗಿರೋದನ್ನ ನಾ ಯಾವತ್ತೂ ನೋಡಿಲ್ಲ ಕಣ್ಣಾರೆ. ಇದು ಒಂಥರ ಏನೋ ಎದೆ ಜಲ್ ಅನ್ಸ್ಬೇಕು ಅಂತ ಹೇಳ್ಬೋದು ನಾನು ಅಷ್ಟೇ. ಯಾವ್ದೇ ರೀತಿ ನೆತ್ಕೊಳಕ್ ಆಗ್ತಾ ಇಲ್ಲ. 2 ನಿಮಿಷಕ್ಕೆ ಓಡೋಗೋಣ ಅಂತ ಯೋಚನೆ ಮಾಡೋ ಸ್ಥಳಲ್ಲೂ ಬರ್ತಾ ಇದಿಲ್ಲ. ಕೈಯಲ್ಲಿ ಏನೋ ಬಟ್ ಇಲ್ಲಿ ಜೀವ ಉಳಿದ್ರೆ ಸಾಕಪ್ಪ, ಕೆಳಗಿಳಿದು ಓಡೋಗ್ಬಿಡೋಣ, ಆಮೇಲೆ ಮುಂದೆ ನೋಡೋಣ ಬದುಕಿದ್ರೆ ಅನ್ನೋ ಅಷ್ಟು ಪರಿಸ್ಥಿತಿ ಇತ್ತು ಮೇಡಮ್. ಸರ್, ನೀವು ಹೋಟೆಲ್ನ ಒಳಗಡೆ ಇದ್ದೀರಿ, ಹೋಟೆಲ್ನ ಹೊರಭಾಗದಲ್ಲಿ ನೀವೆಲ್ಲ ಈಗ ಹೋಟೆಲ್ ಒಳಗಡೆ ಇದ್ದೀರಿ, ಹೋಟೆಲ್ನ ಹೊರಭಾಗದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನುವಂತ ಮಾಹಿತಿ ಏನಾದ್ರೂ ಸಿಕ್ಕಿದ್ಯಾ ಸರ್ ನಿಮ್ಗೆ? ಹೇಗೆ ಮೇಡಮ್? ಇವಾಗ ಐ ಥಿಂಕ್ ಇವಾಗೆಲ್ಲಾನು ಅಲ್ಲಿ ಜನಗಳನ್ನ ಕ್ಲಿಯರ್ ಮಾಡಿದ್ದಾರೆ ಮೇಡಮ್. ಎದುರುಗಡೆ ಬೇರೆ ಹೋಟೆಲ್ಗಳಿಗೆ ನಮ್ಮನ್ನ ಎದುರುಗಡೆ ಲಾಬಿಲ್ ನಾವ್ ಇದೇವಿ ಈಗ ಎಲ್ಲಾರು. ನಮಗೆ ಇಲ್ಲಿನ ರೂಮಿನ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನಮ್ಗೆ ಇದು ಆಶ್ವಾಸನೆ ಕೊಟ್ಟಿದ್ದಾರೆ ಎದುರುಗಡೆ ಹೋಟೆಲ್ ಅವರು. ಸೊ ಹಾಗಾಗಿ ಇಲ್ಲಿ ವೇಟ್ ಮಾಡ್ತಾ ಇದೀವಿ. ನಮ್ಗೆ ಒಂದು ರೂಮ್ ಏನಾರ ಜೊತೆಗೆ ಶೇರಿಂಗ್ ರೂಮ್ ಅಲ್ಲಿ ಏನಾದ್ರು ಸಿಕ್ಕರೆ ಅದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ಅಷ್ಟು ಸಿಕ್ಕರು ಸಾಕು ನಮ್ಗೆ. ಐ ಥಿಂಕ್ ಇವಾಗ ಅಲ್ಲಿ ಎಮರ್ಜೆನ್ಸಿ ಕೂಡ ಡಿಕ್ಲೇರ್ ಆಗಿದೆ. ಮತ್ತೆ ಕರ್ನಾಟಕ ಸರ್ಕಾರ ಕೂಡ ಇವಾಗ ಅಲ್ಲಿನ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರ್ಕೊಂಡು ಬರೋಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇರೋದ್ರಿಂದ ಸೊ ಇಂಡಿಯನ್ ಎಂಬಸಿ ಜೊತೆನೆ ನೀವು ಟಚ್ ಅಲ್ಲಿ ಇರಬೇಕು ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ವಾಪಸ್ ಬರ್ಬೇಕು ಅಂತ ಆದಾಗ ಸೊ ನೀವು ಅಲ್ಲಿ ಅವರ ಸಂಪರ್ಕದಲ್ಲಿ ಇರೋದು ಒಳ್ಳೇದು. ಹೌದು ಮೇಡಮ್. ನಮ್ಮಲ್ಲಿ ಈಗ ನಮ್ಮನ್ನ ಕರ್ಕೊಂಡ್ ಬಂದಿರೋ ಟೂರ್ ಕೋಆರ್ಡಿನೇಟರ್ ಸತ ಅವ್ರನ್ನ ಡೈರೆಕ್ಟ್ ಆಗಿ ಅವ್ರು ಮಾಡ್ತಾ ಇದಾರೆ. ಎಲ್ಲಾರ ವತಿಯಿಂದ ಅವರು ಅವ್ರಿಗೆ ಎಷ್ಟು ದಿನಗಳ ಟ್ರಿಪ್ ಇತ್ತು ಸರ್ ನಿಮ್ದು? ಎಷ್ಟು ದಿನಗಳ ಟ್ರಿಪ್ ಇತ್ತು? ನೆಟ್ವರ್ಕ್ ಇಶ್ಯೂಸ್ ನೋಡಿ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಬಟ್ ಅದೃಷ್ಟವಶಾತ್ ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಒಟ್ಟಾರೆ ಹೋದವರು. ಆದರೆ ಅವ್ರು ಹೇಳ್ದಂಗೆ ಇದು ನಿಜವಾಗ್ಲೂ ಕೂಡ ಲೈಫ್ ಟೈಮಲ್ಲಿ ಇಂಥದ್ದೊಂದು ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ, ಆಗಲೂಬಾರ್ದು ಇಂಥ ಎಕ್ಸ್ಪೀರಿಯನ್ಸ್. ಕಣ್ಣಾರೆ ನೋಡಿ ನಿಜಕ್ಕೂ ಕೂಡ ಭಯ ಆಗ್ತಾ ಇತ್ತು. ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಅಂತ ರಾಘವೇಂದ್ರ ಆ್ಯಂಡ್ ಮಹೇಶ್ ಅವರು ಇಬ್ಬರು ಕೂಡ ಹೇಳ್ತಾ ಇದ್ರು. ನೋಡಿ, ಅಲ್ಲಿನ ಭಾರತೀಯ ದೂತಾವಾಸ ಕಚೇರಿ ಸಹಾಯವಾಣಿಯನ್ನು ಆರಂಭಿಸಿದೆ. ದಯಮಾಡಿ ಆ ಹೆಲ್ಪ್ಲೈನ್ ನಂಬರ್ಗಳನ್ನು ಶೇರ್ ಮಾಡಿ. +66 6188 19218 ಈ ಸಂಖ್ಯೆಗೆ ಸಂಪರ್ಕಿಸುವಂತೆ ಅಲ್ಲಿನ ದೂತಾವಾಸ ಕಚೇರಿ ಮನವಿಯನ್ನ ಮಾಡಿಕೊಂಡಿದೆ.
ಥ್ಯಾಂಕ್ ಯು ರಾಘವೇಂದ್ರ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಲ್ಲಿನ ಒಂದಷ್ಟು ವಿಚಾರಗಳನ್ನ ನಮಗ್ ತಿಳಿಸಿದ್ರಿ. ಯಾಕೆಂದ್ರೆ Thank you, madam. ಇಲ್ಲಿನ Thank you. ಇಲ್ಲಿ ಕುತ್ಕೊಂಡು ದೃಶ್ಯಗಳು ನೋಡ್ಬೇಕಾದ್ರೇನೆ ನಮಗ್ ಭಯ ಆಗ್ತಾ ಇತ್ತು. ವಿ ಆಲ್ಸೋ ಪ್ರೇ ಫಾರ್ ಯು ಪೀಪಲ್. ನಾವು ಕೂಡ ನಿಮ್ಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ, ನೀವೆಲ್ಲರೂ ಕೂಡ ಸುರಕ್ಷಿತವಾಗಿ ಬರ್ಲಿ ಅಂತ ಹೇಳಿ. ಇಲ್ಲ ಮೇಡಮ್, ನಾ ಹೇಳ್ತಾ ಆ ದೇವ್ರ ಕೃಪೆ, ನಾವೇನಾದ್ರು ಚಾಮುಂಡೇಶ್ವರಿ ಕೃಪೆ ಅಂತ ಹೇಳ್ಬೋದು. ನಾವೆಲ್ಲರೂ ಸೇಫ್ ಆಗಿದ್ದೀವಿ, ಆರಾಮಾಗಿ ವಾಪಸ್ ಬರ್ತೇವೆ ಅನ್ನೋ ನಂಬಿಕೆ ಮತ್ತೆ ಇದು ನಮ್ಮ ಹತ್ರ ಇದೆ ಮೇಡಮ್, ವಿಶ್ವಾಸ ಇದೆ ಮೇಡಮ್. ಎಸ್ ರಾಘವೇಂದ್ರ ಅವರೇ, ದಯವಿಟ್ಟು ಧೈರ್ಯವನ್ನ ಕಳ್ಕೊಳ್ಬೇಡಿ. ಕರ್ನಾಟಕ ಸರ್ಕಾರ, ನಾವು ಕನ್ನಡಿಗರು ಎಲ್ಲರೂ ನಿಮ್ಮ ಜೊತೆಲಿದ್ದೀವಿ. ಭಾರತ ಸರ್ಕಾರವೂ ಕೂಡ ಇದೆ. ನೀವೆಲ್ಲರೂ ಸುರಕ್ಷಿತವಾಗಿ ವಾಪಸ್ ಬರ್ತೀರಿ ಅನ್ನುವಂಥ ವಿಶ್ವಾಸ ಕೂಡ ನಮಗಿದೆ. ನೀವು ಕೂಡ ಆ ಧೈರ್ಯವನ್ನ ಕಳ್ಕೊಳ್ಬೇಡಿ. ಥ್ಯಾಂಕ್ ಯು. ಇಂಥ ಸಂದರ್ಭದಲ್ಲೂ ಅಲ್ಲಿಂದ ನೇರ ಸಂಪರ್ಕಕ್ಕೆ ಬಂದು ನಮ್ಮ ಮನವಿಗೆ ಹೋಗೊಟ್ಟು ನೀವು ಬಂದು ಅಲ್ಲಿನ ಪರಿಸ್ಥಿತಿಯನ್ನ ವಿವರಿಸಿದ್ರಿ. ಥ್ಯಾಂಕ್ ಯು. ಮಹೇಶ್ ಅವ್ರಿಗೂ ಕೂಡ ನಮ್ಮ ಧನ್ಯವಾದಗಳನ್ನ ತಿಳಿಸ್ಬಿಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಹೇಶ್ ಜಿ, ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆಯಾಗಿ ನೋಡಿ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಅಲ್ಲಿರುವಂಥ ಕನ್ನಡಿಗರು ಇವತ್ತು ಬೆಳಿಗ್ಗೆ ತಾನೇ ಹೋಗಿ ರೀಚ್ ಆಗಿದ್ರು, ಅಷ್ಟರಲ್ಲಿ ಇದನ್ನೆಲ್ಲ ಆಗೋಗ್ಬಿಡ್ತು. ಸೊ ಅವರೆಲ್ಲರೂ ಕೂಡ ಸುರಕ್ಷಿತವಾಗಿ ಬರಲಿ. ಮತ್ತು ಅಲ್ಲಿರುವಂಥ ಅಂದರೆ ನಮ್ಮ ನೆರೆ ರಾಷ್ಟ್ರದ ಜನರೂ ಕೂಡ ಅವರ ಅಲ್ಲಿ ಸಾವು ನೋವುಗಳು ಆಗೋಗಿದೆ. ಇವಾಗ ಪ್ರಕೃತಿ ವಿಕೋಪ, ಯಾರು ಕೂಡ ಏನು ಮಾಡ್ಲಿಕ್ಕಾಗಲ್ಲ. ಆದರೆ ಆಸ್ಪತ್ರೆಯಲ್ಲಿ ಇರೋರು ಹುಷಾರಾಗಲಿ, ಹೆಚ್ಚಿನ ಸಾವು ನೋವುಗಳಾಗದೇ ಇರಲಿ, ಭಾರತ ಸದಾ ಅವರ ಸಹಾಯಕ್ಕೆ ಸಿದ್ಧ ಅಂತ ಪ್ರಧಾನಿ ಕೂಡ ಹೇಳಿದ್ದಾರೆ. ನಾವು ಎಲ್ಲರೂ ಕೂಡ ಅಲ್ಲಿ ಬೇಗ ರಿಕವರ್ ಆಗಲಿ, ಹೆಚ್ಚಿನ ಸಾವು ನೋವು ಆಗದೇ ಇರಲಿ, ಅಲ್ಲಿರುವಂಥ ಕನ್ನಡಿಗರು, ಭಾರತೀಯರು ಸುರಕ್ಷಿತವಾಗಿ ವಾಪಸ್ ಮರಳಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಇದಿಷ್ಟು ಇವರೆಗಿನ ವಿಶೇಷ. ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.